ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆ ಏನಾಗಿದೆ ನೋಡ್ಕೊಂಡು ಬರೋಣ. ಕೆಟ್ಟ ಕನ್ಸಿನಿಂದ ಆತಂಕಗೊಂಡು ಕೂತಿರೋ ದೃಶ್ಯದಿಂದ ಸ್ವಾಮೀಜಿ ಹೇಳಿದ ಹಾಗೆ ಕೆಂಪು ಸೀರೆ ಉಟ್ಕೊಂಡಿರ್ತಾರೆ. ಒಂದು ಕ್ಷಣ ಬೆಳಗ್ಗೆ ಕೆಂಪು ಸೀರೆ, ಆಮೇಲೆ ಗಲಾಟೆ, ಆಮೇಲೆ ದೇವ್ರ ಮನೆಗ್ ಕರೆದು ಅನುಮತಿ, ಇದೆಲ್ಲ ನೋಡಿದ್ರೆ ಶಾಂತಿಯವರ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಅವರ ನಡೆ ತುಂಬಾ ಗೊಂದಲಮಯವಾಗಿದೆ. ಇದು ಅವರ ಭಯವೋ ಅಥವಾ ಹೊಸ ಪ್ಲಾನೋ ಅಂತ. ಅದೇ ಪ್ರಶ್ನೆ. ಆಕ್ಚುಲಿ ಇದು ಎರಡೂ ಹೌದು. ಅವರ ಭಯವೇ ಅವರ ಹೊಸ ಪ್ಲಾನ್ಗೆ ಕಾರಣವಾಗ್ತಿದೆ ಅಂತನೂ ಹೇಳ್ಬೋದು. ಓ, ಹಾಗೆ ಹೇಳಿ. ಆ ಕನಸನ್ನ ನಾವು ಕೇವಲ ಒಂದು ಕೆಟ್ಟ ಕನಸು ಅಂತ ನೋಡಬಾರ್ದು. ಅದು ಅವರ ಪತ್ಸಾಂಶದಲ್ಲಿರುವ ಅತಿದೊಡ್ಡ ಭಯದ ಪ್ರತಿರೂಪ. ಅಂದ್ರೆ ತನ್ನ ಪತಿ ರಂಗನಾಥ್ ತನ್ನ ಕಂಟ್ರೋಲ್ ಮೀರಿ ಇನ್ನೊಬ್ಬರ ಪಾಲಾಗ್ಬೋದು ಅನ್ನೋ ಅಭದ್ರತೆ. ಸೊಪ್ಪು ಮಾರುವ ಹೆಂಗಸು ಆ ಕನಸಲ್ಲಿ ಬರೋದು ಕಾಕತಾಳೀಯವಲ್ಲ. ಅದು ಅವರ ದೃಷ್ಟಿಯಲ್ಲಿ ಅವರ ಸ್ಥಾನಕ್ಕೆ ಸವಾಲ್ ಹಾಕಬಲ್ಲ ಯಾವುದೇ ಹೊರಗಿನ ಶಕ್ತಿಯ ಸಂಕೇತ. ಓ, ಹಾಗಾದ್ರೆ ಆ ಕನಸು ಅವರೊಳಗಿನ ಇನ್ಸೆಕ್ಯೂರಿಟಿಯನ್ನು ಡೈರೆಕ್ಟ್ ಪ್ರೊಜೆಕ್ಷನ್. ಎಕ್ಸಾಕ್ಟ್ಲಿ. ಅದೇ ಸಮಯದಲ್ಲಿ ಕಾಕತಾಳೀಯವಾಗಿ ಅದೇ ಸೊಪ್ಪು ಮಾರುವ ಹೆಂಗಸು ನಿಜವಾಗಿಯೂ ಮನೆ ಬಾಗಿಲಿಗೆ ಬರ್ತಾಳೆ. ಆಗ ನಡೆಯುವ ಘಟನೆ ಇದೆಯಲ್ಲ, ಅದು ನಿಜಕ್ಕೂ ನಾಟಕೀಯ. ಅವಳು ರಂಗನಾಥ್ರನ್ನು ಇನ್ನೂ ಹುಡುಗನ ತರ ಕಾಣ್ತಿದ್ದಿಲ್ಲ ಅಂತ ಹೊಗಳೋದು, ಅದಕ್ಕೆ ರಂಗನಾಥ್ ಖುಷಿ ಪಡೋದು. ಇದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗಾಯಿತು. ಹೌದು, ಖಂಡಿತ. ಇಲ್ಲಿ ನಾವು ಗಮನಿಸಬೇಕಾದ್ದು ಕೇವಲ ಅವರ ಅಭದ್ರತೆಯಲ್ಲ, ಬದಲಿಗೆ ತಮ್ಮ ನಿಯಂತ್ರಣದ ಹೊರಗಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ. ಅಂದ್ರೆ ಈ ಸೊಪ್ಪು ಮಾರುವ ಹೆಂಗಸು ತಮ್ಮ ಪತಿಯ ಮೇಲೆ ಪ್ರಭಾವ ಬೀರಬಲ್ಲೋಳು ಅನ್ನೋ ಸಣ್ಣ ಸಾಧ್ಯತೆಯೇ ಅವರನ್ನು ಅಲುಗಾಡಿಸಿದೆ. ಇದು ಅಧಿಕಾರ ಕಳೆದುಕೊಳ್ಳುವ ಭಯದ ಒಂದು ಕ್ಲಾಸಿಕ್ ಉದಾಹರಣೆ. ಅವರ ಇಡೀ ಅಸ್ತಿತ್ವವೇ ಆ ಮನೆಯ ಮೇಲಿನ ಹಿಡಿತದ ಮೇಲೆ ನಿಂತಿದೆ. ಆ ಹಿಡಿತಕ್ಕೆ ಸಣ್ಣ ಧಕ್ಕೆ ಬಂದ್ರೂ ಅವರು ಸಹಿಸಲ್ಲ. ಅದಕ್ಕಾಗಿ ಅವರ ರಿಯಾಕ್ಷನ್ ಅಷ್ಟು ತೀವ್ರವಾಗಿತ್ತು. ಹೌದು. ಸೊಪ್ಪುಗಿಪ್ಪು ಏನೂ ಬೇಡ, ಮೊದ್ಲು ಇಲ್ಲಿಂದ ಹೋಗು ಅಂತ ಕೂಗಾಡ್ತಾರೆ. ಅಷ್ಟೇ ಅಲ್ಲ, ಇನ್ಮೇಲೆ ಮನೆಗೆ ಸೊಪ್ಪೇ ಒಳ್ಳೇದಲ್ಲ, ಅದ್ರಲ್ಲೂ ಹೆಂಗಸರ ಕೈಯಿಂದ ಸೊಪ್ಪು ತರ್ಲೇಬಾರ್ದು ಅಂತ ಒಂದು ವಿಚಿತ್ರವಾದ ತರ್ಕ ಮುಂದಿಡ್ತಾರೆ. ಇದು ನೋಡೋರಿಗೆ ಸ್ವಲ್ಪ ಹಾಸ್ಯಾಸ್ಪದವಾಗಿ ಕಾಣ್ಬಹುದು, ಆದ್ರೆ ಅವರ ಮನಸ್ಥಿತಿಯನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ? ನೀವು ಹೇಳಿದ ಮಾತನ್ನೇ ಮುಂದುವರಿಸೋದಾದ್ರೆ, ಅವರ ಈ ವಾದ ಇದೆಯಲ್ಲ, ಅದು ಅವರ ಹತಾಶೆಯ ಪ್ರತೀಕ. ಅವ್ರಿಗೆ ಆ ಹೆಂಗಸಿನ ಮೇಲೆ ನೇರವಾಗಿ ಕೋಪ ತೋರ್ಸೋಕೆ ಸಾಧ್ಯ ಇಲ್ಲ, ಕಾರಣನೂ ಇಲ್ಲ. ಸೊ ಆ ಕೋಪವನ್ನ ಒಂದು ನಿರ್ಜೀವ ವಸ್ತು ಆದ ಸೊಪ್ಪಿನ ಮೇಲೆ ವರ್ಗಾಯಿಸ್ತಾರೆ. ಮನಃಶಾಸ್ತ್ರದಲ್ಲಿ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಓ, ಓಕೆ. ತಮ್ಮ ಅಸಹಾಯಕತೆಯನ್ನ ಬೇರೆ ಕಡೆ ಪ್ರದರ್ಶಿಸೋದು. ಸೂರ್ಯ ಸಕ್ಕರೆಗೆ ನಿದ್ದೆಯಲ್ಲಿ ಓಡಾಡೋ ಕಾಯಿಲೆ ಬಂದಿದೆ ಅಂತ ತಮಾಷೆ ಮಾಡಿದ್ರೂ ಆ ತಮಾಷೆಯ ಹಿಂದೆ ಇರುವ ಸತ್ಯ ಇದೆ. ಅವರ ಪತಿ ರಂಗನಾಥ್ ಸೀರೆ ಬದಲಿಸಿದ್ದನ್ನು ಕೇಳಿದಾಗ್ಲೂ ನೀರು ಚೆಲ್ಲಿತು ಅಂತ ಸುಳ್ಳು ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರನ್ನೂ ಪ್ರಶ್ನೆ ಮಾಡೋ ಶಾಂತಿ ಈಗ ತಾವೇ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇದು ಅವರ ಪಾತ್ರದಲ್ಲಿ ದೊಡ್ಡ ಬದಲಾವಣೆ ಅಲ್ವಾ? ಖಂಡಿತವಾಗಿಯೂ. ಇದು ಅವರ ಮುಖವಾಡ ಕಳಚಿ ಬೀಳುತ್ತಿರುವ ಮೊದಲ ಸೂಚನೆ. ತಮ್ಮ ಅಧಿಕಾರದ ಕೋಟೆಯ ಗೋಡೆಗಳು ಅಲುಗಾಡುತ್ತಿವೆ ಅನ್ನೋ ಅರಿವು ಅವರಿಗಾಗ್ತಿದೆ. ಆ ಅರಿವೇ ಅವರನ್ನು ಇನ್ನಷ್ಟು ಅಪಾಯಕಾರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತೆ. ಸರಿ, ಈ ಸೊಪ್ಪಿನ ವಿಷಯದಲ್ಲಿ ಅಷ್ಟು ದೊಡ್ಡ ಗಲಾಟೆ ಮಾಡಿದ ಶಾಂತಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ್ರು. ಆದ್ರೆ ಅವರ ಮುಂದಿನ ನಡೆ ಅದಕ್ಕಿಂತಲೂ ಅನಿರೀಕ್ಷಿತವಾಗಿತ್ತು. ಅದೇನು ಅಂತೀರಾ? ದೇವರ ಮನೆಯಲ್ಲಿ ಅವರು ತೆಗೆದುಕೊಂಡ ನಿರ್ಧಾರ. ಹೌದು. ರೋಹಿಣಿಗೆ ಮನೋಜ್ ಜೊತೆ ಶೋರೂಮ್ಗೆ ಹೋಗಲು ಅನುಮತಿ ಕೊಟ್ಟಿದ್ದು ಇದನ್ನ ಯಾರೂ ಊಹಿಸಿರ್ಲಿಲ್ಲ. ನಿಜ. ಮೊದಲ ನೋಟಕ್ಕೆ ಇದು ಶಾಂತಿಯವರಲ್ಲಿ ಆದ ಒಂದು ಪಾಸಿಟಿವ್ ಬದಲಾವಣೆ, ಅವರು ಸೊಸೆಯನ್ನು ಒಪ್ಪುಕೊಂಡ್ರು ಅಂತ ಅನಿಸಬಹುದು. ಆದರೆ ಅದರ ಹಿಂದಿನ ಉದ್ದೇಶ ಬೇರೆಯೇ ಇದೆ. ಇದು ಹೃದಯ ಪರಿವರ್ತನೆಯಲ್ಲ, ಇದೊಂದು ಕಾರ್ಯತಂತ್ರದ ಬದಲಾವಣೆ. ಚೇಂಜ್ ಆಫ್ ಸ್ಟ್ರಾಟಜಿ, ನಾಟ್ ಚೇಂಜ್ ಆಫ್ ಹಾರ್ಟ್ ಅಂತಾರಲ್ಲ ಹಾಗೆ. ಹಾಗಾದ್ರೆ ಇದೊಂದು ಪವರ್ ಪ್ಲೇ ಅಂತ ಹೇಳ್ಬಹುದಾ? ಖಂಡಿತ. ರೋಹಿಣಿಗೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ತೋರಿಸಿ ಅವಳ ಆರ್ಥಿಕ ಯಶಸ್ಸನ್ನು ತಮ್ಮ ನಿಯಂತ್ರಣದ ಸಾಧನವಾಗಿ ಬಳಸಿಕೊಳ್ತಿದ್ದಾರೆ. ನೀನು ನಿಜವಾಗ್ಲೂ ಶ್ರೀಮಂತ ಸೊಸೆಯಾಗಿ ಬದಲಾಗಿ ತೋರ್ಸ್ಬೇಕು, ಅಂಗಡಿಯಲ್ಲಿ ಒಳ್ಳೆ ಲಾಭ ಬರಬೇಕು, ಆಗ್ಲೇ ನಿನ್ಗೆ ಮರ್ಯಾದೆ ಅನ್ನೋ ಷರತ್ತೇ ಇದಕ್ಕೆ ಸಾಕ್ಷಿ. ನಿಖರವಾಗಿ. ಇದೊಂದು ರೀತಿಯಲ್ಲಿ ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಇದ್ದ ಹಾಗೆ. ಹೌದು ಹೌದು. ಶೋರೂನ್ಗೆ ಹೋಗುವ ಅವಕಾಶ ಕ್ಯಾರೆಟ್ ಆದ್ರೆ ಲಾಭ ಮಾಡಿ ಮರ್ಯಾದೆ ಗಳಿಸ್ಬೇಕು ಅನ್ನೋದು ಸ್ಟಿಕ್. ಮೊದಲು ರೋಹಿಣಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಕಂಟ್ರೋಲ್ ಮಾಡೋಕೆ ಪ್ರಯತ್ನಿಸಿದ್ರು. ಈಗ ಆರ್ಥಿಕ ಜವಾಬ್ದಾರಿ ಎಂಬ ಹೊಸ ಸರಪಳಿಯನ್ನ ಬಳಸಿ ಕಂಟ್ರೋಲ್ ಮಾಡೋಕೆ ಹೊರಟಿದ್ದಾರೆ. ಅವರಿಗೆ ಬೇಕಾಗಿರೋದು ರೋಹಿಣಿಯ ಏಳಿಗೆಯಲ್ಲ, ಆ ಏಳಿಗೆಯಿಂದ ಬರುವ ಲಾಭ ಮತ್ತು ಅದರ ಮೇಲಿನ ತಮ್ಮ ಹಿಡಿತ.
ಮನೋಜ್ ಮತ್ತು ರೋಹಿಣಿಗೆ ಇದು ದೊಡ್ಡ ಅವಕಾಶದಂತೆ ಕಾಣುತ್ತಿದೆ. ಅವರಿಗೆ ಶಾಂತಿಯವರ ಆಟ ಅರ್ಥವಾಡಿಲ್ಲ ಅಂತ ಅನ್ಸುತ್ತೆ. ಅವರು ಖುಷಿಯಿಂದ ಆಶೀರ್ವಾದ ಪಡೀತಾರೆ. ಬಹುಶಃ ಅವರು ಒಂದು ದೊಡ್ಡ ಬಲೆಯೊಳಗೆ ಕಾಲಿಡ್ತಿದ್ದಾರೆ ಅನ್ನೋ ಅರಿವು ಅವರಿಗಿಲ್ಲ. ಸದ್ಯಕ್ಕಂತೂ ಇಲ್ಲ. ಯಾಕೆಂದ್ರೆ ದಬ್ಬಾಳಿಕೆಗೆ ಒಗ್ಗಿಕೊಂಡವರಿಗೆ ಸಣ್ಣ ಸ್ವಾತಂತ್ರ್ಯವು ದೊಡ್ಡ ವರದಾನದಂತೆ ಕಾಣುತ್ತೆ. ಆದರೆ ಈ ಸ್ವಾತಂತ್ರ್ಯಕ್ಕೆ ಅವರು ತರಬೇಕಾದ ಬೆಲೆ ದೊಡ್ಡದಿರಬಹುದು. ಅವರ ಯಶಸ್ಸು ಶಾಂತಿಯವರ ಕೈಯಲ್ಲಿ ಮತ್ತೊಂದು ಅಸ್ತ್ರವಾಗುವ ಸಾಧ್ಯತೆ ಇದೆ. ಶಾಂತಿಯವರ ಮನೆಯಲ್ಲಿ ಇಂತಹ ಅಧಿಕಾರದ ಆಟಗಳು, ತಂತ್ರಗಳು ನಡೀತಿದ್ರೆ ಅಲ್ಲಿಂದ ಹೊರಗೆ ಇನ್ನೊಂದು ಕಡೆ ಒಂದು ರಹಸ್ಯ, ಆದ್ರೆ ಭರವಸೆಯ ಕಥೆ ಸಿದ್ಧವಾಗ್ತಿದೆ. ಹೌದು. ಕನಕ ಮತ್ತು ಅರುಣ್ ತಮ್ಮ ರಿಜಿಸ್ಟರ್ ಮದುವೆಗೆ ತಯಾರಾಗ್ತಿದ್ದಾರೆ. ಹೌದು. ಈ ಕಥಾಹಂದರ ಶಾಂತಿಯವರ ಪ್ರಪಂಚಕ್ಕೆ ತದ್ವಿರುದ್ಧವಾಗಿದೆ. ಅಲ್ಲಿ ನಿಯಂತ್ರಣ ಇದ್ರೆ ಇಲ್ಲಿ ಪ್ರೀತಿ ಮತ್ತು ಪರಸ್ಪರ ನಂಬಿಕೆ ಇದೆ. ಕನಕನಿಗೆ ಭಯ ಇದೆ, ಆದ್ರೆ ಅವಳ ಬೆನ್ನಿಗೆ ಅಕ್ಕ ಮೀನಾ ಬಂಡೆಯಂತೆ ನಿಂತಿದ್ದಾಳೆ. ಅಪ್ಪ ಇದ್ದಿದ್ರೆ ನೀನು ಇಷ್ಟಪಟ್ಟ ಹುಡುಗನ ಜೊತೆಯೇ ಮದುವೆ ಮಾಡ್ತಿದ್ರು ಅಂತ ಮೀನಾ ಹೇಳುವ ಮಾತುದಿಯಲ್ಲ, ಅದು ಬಹಳ ಮುಖ್ಯವಾದ್ದು. ಯಾಕೆ ಅಷ್ಟು ಮುಖ್ಯ ಆ ಮಾತು? ಯಾಕೆಂದ್ರೆ ಮೀನಾ ಇಲ್ಲಿ ಕೇವಲ ಅಕ್ಕನಾಗಿ ಮಾತಾಡ್ತಿಲ್ಲ. ಅವಳು ತಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ಅವರ ಪ್ರಗತಿಪರ ಮೌಲ್ಯಗಳನ್ನು ಪ್ರತಿನಿಧಿಸ್ತಿದ್ದಾಳೆ. ನಮ್ಮ ತಂದೆ ಇದ್ದಿದ್ರೆ ಇದನ್ನೇ ಮಾಡ್ತಿದ್ರು ಅಂತ ಹೇಳೋ ಮೂಲಕ ತಮ್ಮ ಈ ರಹಸ್ಯ ನಿರ್ಧಾರಕ್ಕೆ ಒಂದು ನೈತಿಕ ಸಮರ್ಥನೆಯನ್ನು ಒದಗಿಸ್ತಿದ್ದಾಳೆ. ಇದು ಕನಕನಿಗೆ ಬೇಕಾದ ಧೈರ್ಯವನ್ನ ಕೊಡುತ್ತೆ. ಅವರು ಮಾತಾಡ್ತಿರುವಾಗ್ಲೇ ಅವರ ತಮ್ಮ ಮಂಜ ಬರ್ತಾನೆ. ಆಗ ಒಂದು ಸಣ್ಣ ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಆದ್ರೆ ನಂತರ ಒಂದು ಪ್ರಮುಖ ವಿಷಯ ಬಹಿರಂಗವಾಗುತ್ತೆ. ಮಂಜನನ್ನ ಕಿಡ್ನಾಪ್ ಮಾಡಿದಾಗ ಅವನ ಲೊಕೇಶನ್ ಕಳಿಸಿ ಸಹಾಯ ಮಾಡಿದ್ದು ಇದೇ ಅರುಣ್ ಅಂತ ಕನಕ ಹೇಳಿದಾಗ ಕಥೆಗೆ ಇನ್ನೊಂದು ತಿರುವು ಸಿಗುತ್ತೆ. ಅದಕ್ಕೊಂದು ಇನ್ನೊಂದು ಆಯಾಮವನ್ನ ಸೇರಿಸೋದಾದ್ರೆ ಆ ಬಹಿರಂಗಪಡಿಸುವಿಕೆ ಬಹಳ ಪ್ರಮುಖವಾದ ಕ್ಯಾರೆಕ್ಟರ್ ವ್ಯಾಲಿಡೇಷನ್ ಕ್ಷಣ. ಓ ಹೌದು. ಅಲ್ಲಿಯವರೆಗೂ ಅರುಣ್ ಮೀನಾ ಪಾಲಿಗೆ ಕೇವಲ ತಂಗಿಯನ್ನ ಪ್ರೀತಿಸ್ತಿರೋ ಹುಡುಗ. ಆದರೆ ಅವನು ತಮ್ಮ ಕುಟುಂಬದ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದಾನೆ ಎಂದು ತಿಳಿದಾಗ ಅವನ ಮೇಲಿನ ಅಭಿಪ್ರಾಯ ಬದಲಾಗುತ್ತೆ. ಅವನು ಕೇವಲ ಪ್ರಿಯಕರನಲ್ಲ, ಒಬ್ಬ ಜವಾಬ್ದಾರಿಯುತ ಮತ್ತು ಒಳ್ಳೆ ವ್ಯಕ್ತಿ ಅನ್ನೋ ನಂಬಿಕೆ ಮೀನಾಗೆ ಬರುತ್ತೆ. ಇದು ಅವರ ಮದುವೆಗೆ ಮೀನಾಳ ಬೆಂಬಲವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಆ ರಹಸ್ಯ ಯೋಜನೆಯ ನಡುವೆ ಒಂದು ಸಿಹಿ ಸುದ್ದಿ ಬರುತ್ತೆ. ಮಂಜು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಆ ಸುದ್ದಿ ಆ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತೆ. ಆ ಖುಷಿಯಲ್ಲಿ ಮಂಜು ತನ್ನ ಭಾವ ಸೂರ್ಯನಿಗೆ ವಿಷಯ ತಿಳಿಸಲು ಓಡುತ್ತಾನೆ. ಇಲ್ಲಿಂದ ಕಥೆ ಸೂರ್ಯನ ಪ್ರಪಂಚಕ್ಕೆ ಜಿಗಿಯುತ್ತೆ. ಇಲ್ಲಿ ಒಂದು ಕುತೂಹಲಕಾರಿ ಸನ್ನಿವೇಶ ಇದೆ. ಸೂರ್ಯ ತನ್ನ ಸ್ನೇಹಿತ ಸಂತು ಜೊತೆ ಮಾತಾಡ್ತಿರ್ತಾನೆ. ಸಂತು ದುಂದುವೆಚ್ಚ ತಪ್ಪಿಸಲು ರಿಜಿಸ್ಟರ್ ಮದುವೆ ಆಡ್ತಿರೋದಾಗಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಅದು ಒಳ್ಳೆ ನಿರ್ಧಾರ ಅಂತ ಅವನನ್ನು ಬೆಂಬಲಿಸ್ತಾನೆ. ಇಲ್ಲಿ ಒಂದು ತಮಾಷೆಯ ಸನ್ನಿವೇಶ ಇದೆ ನೋಡಿ. ಇನ್ನೊಂದು ಕಡೆ ಕನಕ ತನ್ನ ರಿಜಿಸ್ಟರ್ ಮದುವೆ ಬಗ್ಗೆ ಭಯಪಟ್ಕೊಂಡಿದ್ರೆ, ಇಲ್ಲಿ ಸೂರ್ಯ ಅದೇ ರಿಜಿಸ್ಟರ್ ಮದುವೆಯೇ ಸರಿ ಅಂತ ತನ್ನ ಸ್ನೇಹಿತನಿಗೆ ಉಪದೇಶ ಮಾಡ್ತಿದ್ದಾನೆ. ಈ ಡ್ರಾಮ್ಯಾಟಿಕ್ ಐರಣಿ ಪ್ರೇಕ್ಷಕರಿಗೆ ಒಂದು ಸಣ್ಣ ನಗು ತರಿಸುತ್ತೆ, ಅಲ್ಲ? ಹೌದು. ಅವರಿಗೆ ತಮ್ಮ ಭಾವಿ ಸ್ವಭಾವ ಮೈದುನನ ರಹಸ್ಯದ ಬಗ್ಗೆ ಯಾವ ಕಲ್ಪನೆಯೂ ಇಲ್ಲ. ನಿಜ. ಇದು ಕಥಾನಿರೂಪಣೆಯ ಒಂದು ಚತುರತಂತ್ರ. ಪ್ರೇಕ್ಷಕರಿಗೆ ಪಾತ್ರಗಳಿಗಿಂತ ಹೆಚ್ಚು ತಿಳಿದಿರುವಂತೆ ಮಾಡೋದು. ಅದೇ ಸಮಯದಲ್ಲಿ ಮಂಜ ಬಂದು ತಾನು ಪಾಸಾದ ವಿಷಯ ತಿಳಿಸ್ತಾನೆ. ಆಗ ಸೂರ್ಯನ ಪ್ರತಿಕ್ರಿಯೆ ಇದೆಯಲ್ಲ, ಅದು ಈ ಸಂಚಿಕೆಯ ಅತ್ಯಂತ ಭಾವನಾತ್ಮಕ ಮತ್ತು ಪ್ರಮುಖವಾದ ಘಟ. ನಿಜಕ್ಕೂ ಅವನ ಕಣ್ಣಲ್ಲಿ ಬರುವ ಆನಂದ ಭಾಷ್ಪ, ಅವನ ಮಾತುಗಳು, ನಮ್ಮಂತವರಿಗೆಲ್ಲ ಈ ವಿದ್ಯೆ ಅನ್ನೋದು ಒಂದು ರೀತಿ ನಿಧಿ ಸಿಕ್ಕಿದ ಹಾಗೆ, ನೀನು ಅದನ್ನ ಸಾಧಿಸಿದ್ಯಾ ಅಂತ ಅವನು ಹೇಳಿದಾಗ ಅದು ಕೇವಲ ಮಂಜನ ಯಶಸ್ಸಾಗಿ ಉಳಿಯುವುದಿಲ್ಲ. ಖಂಡಿತ. ಆ ನಮ್ಮಂತವರಿಗೆ ಅನ್ನೋ ಪದ ಬಹಳ ಶಕ್ತಿಯುತವಾದದ್ದು. ಸೂರ್ಯ ಇಲ್ಲಿ ಕೇವಲ ಒಬ್ಬ ಭಾವನಾಗಿ ಮಾತಾಡ್ತಿಲ್ಲ. ಅವನು ತಾನು ಬಂದ ದಾರಿ, ತನ್ನ ಸಮುದಾಯದ ಹೋರಾಟ, ಶಿಕ್ಷಣದ ಮಹತ್ವ ಎಲ್ಲವನ್ನೂ ಆ ಒಂದು ಮಾತಿನಲ್ಲಿ ಹಿಡಿದಿಡ್ತಾನೆ. ಮಂಜನ ಯಶಸ್ಸು ಅವನಿಗೆ ವೈಯಕ್ತಿಕವಾಗಿ ತನ್ನದೇ ಗೆಲುವಿನಂತೆ, ತಮ್ಮ ಸಮುದಾಯದ ಗೆಲುವಿನಂತೆ ಕಾಣ್ತಿದೆ. ಇದು ಕೇವಲ ಪರೀಕ್ಷೆಯಲ್ಲಿ ಪಾಸಾಗುವುದಲ್ಲ, ಇದು ಒಂದು ತಲೆಮಾರಿನ ಜಿಗಿತ, ಒಂದು ಉತ್ತಮ ಭವಿಷ್ಯದ ಕಡೆಗೆ ಇಟ್ಟ ಮೊದಲ ಹೆಜ್ಜೆ. ಆ ಖುಷಿಯಲ್ಲೇ ಅವನು ಒಂದು ದೊಡ್ಡ ಘೋಷಣೆ ಮಾಡ್ತಾನೆ. ಮಂಜನ ಯಶಸ್ಸನ್ನು ಸಂಭ್ರಮಿಸಲು ತನ್ನ ಸ್ವಂತ ಖರ್ಚಿನಲ್ಲಿ ಇಡೀ ಏರಿಯಾದ ಜನರಿಗೆ ದೊಡ್ಡ ಪಾರ್ಟಿ ಕೊಡುವುದಾಗಿ ಹೇಳ್ತಾನೆ. ಮಂಜ ಸುಮ್ನೆ ಯಾಕೆ ದುಡ್ಡು ಖರ್ಚು ಅಂದ್ರೂ ದುಡ್ಡನ್ನ ಯಾವಾಗೂ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಇಂಥ ಖುಷಿ ವಿಷಯದಲ್ಲಿ ಖರ್ಚು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳುವ ಅವನ ಮಾತು ಅವನ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಈ ಒಂದು ದೃಶ್ಯ ಶಾಂತಿ ಮತ್ತು ಸೂರ್ಯನ ಪಾತ್ರಗಳ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ನಮ್ಮ ಕಣ್ಣು ಮುಂದೆ ನಿಲ್ಲಿಸುತ್ತೆ. ಹೌದು. ಶಾಂತಿ ಹಣ ಮತ್ತು ಅಧಿಕಾರವನ್ನು ತನ್ನ ನಿಯಂತ್ರಣವನ್ನು ಉಳಿಸಿಕೊಳ್ಳುವ ಸಾಧನವಾಗಿ ನೋಡುತ್ತಾರೆ. ಅದನ್ನು ಸಂಗ್ರಹಿಸಿ ತಮ್ಮ ಹಿಡಿತವನ್ನು ಬಿಗಿಗೊಳಿಸಲು ಬಳಸ್ತಾರೆ.
ಆದರೆ ಸೂರ್ಯ ಹಣವನ್ನು ಸಂಬಂಧಗಳನ್ನು ಮತ್ತು ಸಂತೋಷವನ್ನು ಸಂಭ್ರಮಿಸುವ ಒಂದು ಮಾಧ್ಯಮವಾಗಿ ನೋಡ್ತಾನೆ. ಅವನು ಹಂಚಿಕೊಳ್ಳುವುದರಲ್ಲಿ ನಂಬಿಕೆ ಇಟ್ಟವನು. ಶಾಂತಿ ಗೋಡೆಗಳನ್ನು ಕಟ್ಟಿದ್ರೆ ಸೂರ್ಯ ಸೇತುವೆಗಳನ್ನು ಕಟ್ತಾನೆ. ಅದ್ಭುತವಾಗಿ ಹೇಳಿದ್ರಿ. ಕೊನೆಯಲ್ಲಿ ತಂದೆಯ ಸ್ಥಾನದಲ್ಲಿ ನಿಂತ ಸೂರ್ಯನ ಪ್ರೀತಿ ಕಂಡು ಮಂಜ ಅಳುತ್ತಾ ಅವನನ್ನ ತಬ್ಬಿಕೊಳ್ಳುವ ದೃಶ್ಯ ಯಾವುದೇ ದುಬಾರಿ ಉಡುಗೊರೆಗಿಂತ ಪ್ರೀತಿ ಮತ್ತು ಬೆಂಬಲವೇ ದೊಡ್ಡದು ಅನ್ನೋದನ್ನ ಸಾರಿ ಹೇಳುತ್ತೆ. ಹಾಗಾಗಿ ಈ ಸಂಚಿಕೆಯನ್ನ ಒಟ್ಟಾರೆಯಾಗಿ ನೋಡಿದಾಗ ಇದು ಕೇವಲ ಪಾತ್ರಗಳ ಕಥೆಯಲ್ಲ, ಇದು ಎರಡು ಮೌಲ್ಯಗಳ ನಡುವಿನ ಹೋರಾಟ. ಶಾಂತಿಯವರ ಪ್ರಪಂಚದಲ್ಲಿ ಸಂಬಂಧಗಳು ಕೂಡ ಒಂದು ವ್ಯವಹಾರ. ಪ್ರತಿಯೊಂದಕ್ಕೂ ಒಂದು ಷರತ್ತು, ಒಂದು ನಿರೀಕ್ಷೆ ಇರುತ್ತೆ. ಪ್ರೀತಿಗಿಂತ ಭಯ ಮತ್ತು ನಿಯಂತ್ರಣವೇ ಅಲ್ಲಿ ಪ್ರಧಾನ. ಆದ್ರೆ ಸೂರ್ಯನ ಪ್ರಪಂಚದಲ್ಲಿ ಸಂಬಂಧಗಳು ನಿಸ್ವಾರ್ಥವಾದವು. ಅಲ್ಲಿ ಸಂಭ್ರಮಿಸಲು ಕಾರಣಗಳು ಬೇಕಿಲ್ಲ. ಸಿಕ್ಕ ಸಣ್ಣ ಕಾರಣವೂ ದೊಡ್ಡ ಸಂಭ್ರಮವಾಗುತ್ತೆ. ಅಲ್ಲಿ ಬೆಂಬಲಕ್ಕೆ ಯಾವುದೇ ಷರತ್ತುಗಳಿಲ್ಲ. ಒಬ್ಬರ ಯಶಸ್ಸು ಎಲ್ಲರ ಯಶಸ್ಸಾಗುತ್ತೆ. ಹೌದು, ಶಾಂತಿಯವರ ಅಭದ್ರತೆ ಅವರ ಮನೆಯಲ್ಲಿ ನಿರಂತರವಾಗಿ ವಿಭಜನೆಯ ಬೀಜಗಳನ್ನು ಬಿತ್ತುತ್ತಿದ್ರೆ, ಸೂರ್ಯನ ನಿಸ್ವಾರ್ಥ ಪ್ರೀತಿ ತನ್ನ ಸುತ್ತಿಲುವರನ್ನ ಒಂದುಗೂಡಿಸ್ತಿದೆ.